ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಇನ್ನು 3-4 ದಿನಗಳ ಕಾಲ ಇದೇ ರೀತಿ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಧಾರವಾಡದಲ್ಲೂ ಕೂಡ ಇದೇ ರೀತಿಯಾಗಿ ಧಾರಾಕಾರ ಮಳೆ ಆಗಿರೋದ್ರಿಂದಾಗಿ ಸೇತುವೆಗಳು ಮುಳುಗಡೆ ಆಗ್ತಾ ಇವೆ. ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಆಗಿರೋದ್ರಿಂದಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಪ್ರಯತ್ನ ಆಗಬೇಕಾಗುತ್ತೆ. ಯಾಕಂದರೆ ಇನ್ನು 3-4 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಅವಾಂತರಗಳು ಸಮಸ್ಯೆಗಳು ಎದುರಾಗುತ್ತೆ. ಸೊ ಹಂಗಾಗಿ ನಿರಂತರ ಮಳೆಯಿಂದಾಗಿ ಒಂದು ಕಡೆ ರೈತರಿಗೆ ಅನುಕೂಲ ಆಗಬಹುದು, ಮಳೆಯಿಂದಾಗಿ ಅವರ ಬಿತ್ತನೆ ಕಾರ್ಯಗಳು ಕೂಡ ಶುರು ಆಗಬಹುದು. ಸೊ ಮತ್ತೊಂದು ಕಡೆ ಈ ರೀತಿಯ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಕೂಡ ಆಗಿರುವಂಥದ್ದು. ವಿದ್ಯುತ್ ಸಂಪರ್ಕ ಇಲ್ಲ, ದೊಡ್ಡ ದೊಡ್ಡ ಗಾತ್ರದ ಮರಗಳು ಬೀಳ್ತಾ ಇವೆ. ಸೊ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಇದೆ ಅಂತ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೊ ಹಂಗಾಗಿ ಮಳೆಯ ಸಂದರ್ಭದಲ್ಲಿ ಜನ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಈ ರೀತಿಯ ಸಮಸ್ಯೆಗಳು ಆಗತ್ತೆ. ಸೊ ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಸಮಸ್ಯೆ ಇತ್ತು ಆ ಭಾಗದ, ಅಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ ಬಂದಾಗ ಹಳೆ ಮನೆ ಜಾಸ್ತಿಗಳು ಇರ್ತವೆ. ಸೊ ಹಳೆ ಮನೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಒಳ್ಳೆಯದು. ಈ ಸಮಯದಲ್ಲಿ ನಿರಂತರವಾಗಿ ಮಳೆ ಆಗುತ್ತೆ. ಇಡೀ ರಾತ್ರಿ ಮಳೆ ಆದರೆ ಏನಾಗುತ್ತೆ, ಸಡನ್ಲಿ ಆಗಿ ಹಳೆ ಮನೆ ಬಿದ್ದುಬಿಡುತ್ತೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಅನಾಹುತ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿಯಾಗಿ ಮುಂಜಾಗ್ರತವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಕೆಲಸವನ್ನು ಅಲ್ಲಿರುವಂಥ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನವರು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ಇದೇ ರೀತಿಯ ಮಳೆಯ ಅಬ್ಬರ ಇದೆ. ಸೊ ಕುರಹಟ್ಟಿಯ ವಿವಿಧ ಬಡಾವಣೆಗೆ ನೀರು ನುಗ್ಗಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಇದೆ. ಮಳೆಯಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ. ಜಲಾವೃತ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಆ ಸೇತುವೆ. ಸೊ ಜಲಾವೃತ ಪ್ರದೇಶಗಳಿಗೆ ಈಗ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಇನ್ನು ಪರಿಶೀಲನೆ ಮಾಡ್ತಿದ್ದಾರಂತೆ ಮುಂಜಾಗ್ರತಾ ಕ್ರಮವಾಗಿ. ಖಾರ